ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಅಯೋಧ್ಯೆಗೆ ಆಗಮಿಸಿದ್ದಾರೆ. ವಿವಿಧ ಯೋಜನೆಗಳಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಲಿದ್ದಾರೆ. ವಿಶ್ವ ದರ್ಜೆಯ ವಿಮಾನ ನಿಲ್ದಾಣ ಮತ್ತೆ ರೈಲು ನಿಲ್ದಾಣವನ್ನ ಇವತ್ತು ಲೋಕಾರ್ಪಣೆಗೊಳಿಸುತ್ತಾರೆ. ಅದೇ ಕಾರ್ಯಕ್ರಮಗಳ ನಿಮಿತ್ತ ಇವತ್ತು ಅಯೋಧ್ಯೆಗೆ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಆಗಮಿಸಿದ್ದಾರೆ. ಜೊತೆಗೆ ಧರ್ಮಪಥ ಭಕ್ತಿ ಪಥ ಕೂಡ ಇದೇ ವೇಳೆ ಲೋಕಾರ್ಪಣೆಗೊಳ್ಳಲಿದೆ. ರಾಮನ ಊರಿನಲ್ಲಿ ಮೋದಿ ರೋಡ್ ಶೋಗೂ ಕೂಡ ಕೌಂಟ್ ಡೌನ್ ಆರಂಭ ಆಗಿದೆ. ಸೊ ಈ ಫೋಟೋದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಈಗಾಗಲೇ ಅಯೋಧ್ಯೆಗೆ ಆಗಮಿಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ವಿಮಾನ ನಿಲ್ದಾಣದಲ್ಲಿ ಬರಮಾಡಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಅಯೋಧ್ಯೆಗೆ ಆಗಮಿಸಿದ್ದಾರೆ. ಹಲವು ಕಾರ್ಯಕ್ರಮಗಳ ನಿಮಿತ್ತ ಒಂದಷ್ಟು ಲೋಕಾರ್ಪಣೆ ಕಾರ್ಯಕ್ರಮಗಳಿದೆ. ಅಂದ್ರೆ ವಿಶ್ವ ದರ್ಜೆಯ ವಿಮಾನ ನಿಲ್ದಾಣ ಅಲ್ಲಿ ಈಗ ಸುಸಜ್ಜಿತವಾಗಿ ನಿರ್ಮಾಣ ಆಗಿದೆ, ಅದನ್ನ ಲೋಕಾರ್ಪಣೆಗೊಳಿಸ್ತಾರೆ. ನಿನ್ನೆಯಷ್ಟೇ 3 ರಾಮಲಲ್ಲನ ವಿಗ್ರಹದ ಪೈಕಿ ಯಾವುದು ಅಂತಿಮಗೊಳ್ಳಬೇಕು ಅನ್ನೋದಕ್ಕೆ ವೋಟಿಂಗ್ ನಡೆದು ಅದು ಕೂಡ ಫೈನಲ್ ಆಗಿದೆ. ಆ ಬೆಳವಣಿಗೆ ಬೆನ್ನಲ್ಲೇ ಇವತ್ತು ಅಯೋಧ್ಯೆಗೆ ಆಗಮಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಚಂದ್ರಮೋಹನ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಂದ್ರಮೋಹನ್, ಈ ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಗಳು ಆರಂಭ ಆದಾಗಲೇ ಒಂದು ರೀತಿ ಹಬ್ಬದ ವಾತಾವರಣ ಪ್ರತಿನಿತ್ಯ ಅನ್ನೋ ಹಾಗಿತ್ತು ಅಯೋಧ್ಯೆ. ಅದರ ಜೊತೆಗೆ ಇವತ್ತು ನರೇಂದ್ರ ಮೋದಿ ಅವರ ಆಗಮನ, ಒಂದಷ್ಟು ಕಾಮಗಾರಿಗಳ ಲೋಕಾರ್ಪಣೆ, ಜೊತೆಗೆ ರೋಡ್ ಶೋ. ಇವತ್ತು ಹೇಗೆ ಕಾಣ ಸಿಗ್ತಾ ಇದೆ ಅಯೋಧ್ಯೆ? ಹೌದು ವಿಜಯ್, ಅಯೋಧ್ಯೆಯಲ್ಲಿ ದಿವ್ಯ ಭವ್ಯ ರಾಮ ಮಂದಿರ ನಿರ್ಮಾಣ ಮಾಡಬೇಕು ಅನ್ನೋದು ದೇಶದ ಕೋಟ್ಯಾಂತರ ರಾಮ ಭಕ್ತರ ಕನಸಾಗಿತ್ತು. 5 ಶತಮಾನಗಳಿಂದಲೂ ಕೂಡ ಜನ ಇದಕ್ಕಾಗಿ ಹೋರಾಟವನ್ನು ನಡೆಸಿದ್ರು. ಆದ್ರೆ ಈಗ ಎಲ್ಲ ಕನಸುಗಳು ಈಡೇರ್ತಾ ಇವೆ ಮತ್ತು ಜನರ ಹೋರಾಟ ಕೂಡ ಸಫಲ ಆಗಿದೆ. ಹೀಗಾಗಿನೇ ಇವತ್ತು ಅಯೋಧ್ಯೆಯಲ್ಲಿ ದಿವ್ಯ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ. ಈಗ ದಿವ್ಯ ಭವ್ಯ ರಾಮ ಮಂದಿರದ ಲೋಕಾರ್ಪಣೆಗೂ ಮುನ್ನ ದೇಶದ ಎಲ್ಲಾ ಕಡೆಯಿಂದಲೂ ಕೂಡ ರಾಮ ಭಕ್ತರು ಅಯೋಧ್ಯೆಗೆ ಬರಲಿಕ್ಕೆ ಬೇಕಾದಂತಹ ಏರ್ಪೋರ್ಟ್ ಮತ್ತು ರೈಲು ನಿಲ್ದಾಣವನ್ನ ಲೋಕಾರ್ಪಣೆ ಮಾಡಲಾಗ್ತಾ ಇದೆ. ಇದಕ್ಕಾಗಿನೇ ಈಗ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಅಯೋಧ್ಯೆಗೆ ಆಗಮಿಸಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಅಯೋಧ್ಯೆಯ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಹೆದ್ದಾರಿಯ ಮೂಲಕ ಅಯೋಧ್ಯೆ ನಗರಕ್ಕೆ ಆಗಮಿಸ್ತಾರೆ. ಏರ್ಪೋರ್ಟ್ ನಿಂದ ಅಯೋಧ್ಯೆಗೆ 15 ಕಿಲೋಮೀಟರ್ ದೂರ ಇದೆ. ಈ 15 ಕಿಲೋಮೀಟರ್ ದೂರದವರೆಗೂ ಕೂಡ ಪ್ರಧಾನಿ ಮೋದಿ ಅವರು ರೋಡ್ ಶೋವನ್ನು ನಡೆಸಿಕೊಂಡು ಆಗಮಿಸ್ತಾರೆ. ಈಗ ಪ್ರಧಾನಿ ಮೋದಿ ಅವರು ಆಗಮಿಸುವಂತಹ ಹೆದ್ದಾರಿನಲ್ಲಿ, ಬೈಪಾಸ್ ನಲ್ಲಿ ಎರಡೂ ಕಡೆನಲ್ಲೂ ಕೂಡ ಮೋದಿ ಅವರ ಸ್ವಾಗತಕ್ಕೆ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ. ಇಲ್ಲಿ ಹೂವಿನಿಂದ ಹೆದ್ದಾರಿಯನ್ನ ಅಲಂಕರಿಸಲಾಗಿದೆ. 70 ಕ್ವಿಂಟಾಲ್ ಹೂವನ್ನ ಬಳಸಿ ಹೆದ್ದಾರಿಯನ್ನ, ಅಯೋಧ್ಯೆ ನಗರವನ್ನ ಇವತ್ತು ಹೂವಿನಿಂದ ಅಲಂಕರಿಸಲಾಗಿದೆ. ಜೊತೆಗೆ ಹೆದ್ದಾರಿಯ ಎರಡೂ ಬದಿಯಲ್ಲೂ ಕೂಡ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಸೇರಿದ್ದಾರೆ ಮತ್ತು ಹೆದ್ದಾರಿಯಲ್ಲಿ ಅಲ್ಲಲ್ಲಿ ವೇದಿಕೆಗಳನ್ನು ನಿರ್ಮಾಣ ಮಾಡಿ ಕಲಾವಿದರು ಕೂಡ ಹಾಡುಗಳಿಗೆ ನೃತ್ಯವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ತಾವು ನೋಡಬಹುದು, ಇಲ್ಲಿ ಉದ್ದಕ್ಕೂ ಕೂಡ ಕಲಾವಿದರುಗಳು ರಾಮಾಯಣದ ಮತ್ತು ಮಹಾಭಾರತದ ಕಥಾ ಪ್ರಸಂಗಗಳಿಗೆ, ಹಾಡುಗಳಿಗೆ ನೃತ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಮತ್ತು ಜನರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ತಾ ಇದ್ದಾರೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಯೋಧ್ಯೆಯ ಭೇಟಿಯ ಹಿನ್ನೆಲೆಯಲ್ಲಿ ಇವತ್ತು ಅಯೋಧ್ಯೆಯಲ್ಲಿ 4,000 ಪೊಲೀಸರನ್ನ ಭದ್ರತೆಗಾಗಿ ನಿಯೋಜನೆ ಮಾಡಲಾಗಿದೆ. ಖಲಿಸ್ತಾನಿ ಪ್ರತ್ಯೇಕತಾವಾದಿ ಗುರುಪತ್ವಂತ್ ಸಿಂಗ್ ಪನ್ನು ಪ್ರಧಾನಿ ಮೋದಿ ಅವರ ರೋಡ್ ಶೋ ಮೇಲೆ ದಾಳಿಯನ್ನು ನಡೆಸಬೇಕು ಅಂತ ಹೇಳಿ ಕರೆಯನ್ನು ಕೊಟ್ಟಿದ್ದಾನೆ, ಸಂಚನ್ನ ರೂಪಿಸಿದ್ದಾರೆ ಎನ್ನುವ ಗುಪ್ತಚರ ಇಲಾಖೆಯ ಮಾಹಿತಿಯ ಹಿನ್ನೆಲೆಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಅಯೋಧ್ಯೆಯಲ್ಲಿ ಮಾಡಲಾಗಿದೆ. ಮುಖ್ಯವಾಗಿ ಏರ್ಪೋರ್ಟ್ ನಲ್ಲಿ ಇವತ್ತಿಂದನೇ ಇಂಡಿಗೋ ವಿಮಾನ ಮಧ್ಯಾಹ್ನ 3:30ಕ್ಕೆ ಬಂದು ಲ್ಯಾಂಡ್ ಆಗಲಿದೆ. ಮುಂಬೈನಿಂದ ಮೊದಲ ಇಂಡಿಗೋ ವಿಮಾನ ಇವತ್ತು ಅಯೋಧ್ಯೆ ವಿಮಾನ ನಿಲ್ದಾಣಕ್ಕೆ ಬರಲಿದೆ. ಜನವರಿ 16ರಿಂದ ಇಂಡಿಗೋ ಮತ್ತು ಏರ್ ಇಂಡಿಯಾ ವಿಮಾನಗಳು ಕೂಡ ತಮ್ಮ ವಾಣಿಜ್ಯ ಸಂಚಾರವನ್ನು ಅಯೋಧ್ಯೆ ಏರ್ಪೋರ್ಟ್ಗೆ ಆರಂಭವನ್ನು ಮಾಡ್ತಾ ಇವೆ. ದೇಶದ ಪ್ರಮುಖ ರಾಜ್ಯಗಳ ರಾಜಧಾನಿಯಲ್ಲಿರುವ ಏರ್ಪೋರ್ಟ್ಗಳಿಂದ ಅಯೋಧ್ಯೆಗೆ ವಿಮಾನ ಸಂಚಾರ ಕೂಡ ಆರಂಭ ಆಗುತ್ತೆ. ಜೊತೆಗೆ ಬೇರೆ ಬೇರೆ ದೇಶಗಳಿಂದಲೂ ಕೂಡ ಭಕ್ತರು, ಜನರು ಬರ್ಲಿಕ್ಕೋಸ್ಕರನೇ ಈಗ ಅಯೋಧ್ಯೆಯಲ್ಲಿ ಏರ್ಪೋರ್ಟ್ ಅನ್ನ ನಿರ್ಮಾಣವನ್ನು ಮಾಡಲಾಗಿದೆ. ಜೊತೆಗೆ ಅಯೋಧ್ಯೆ ವಿಮಾನ ನಿಲ್ದಾಣ, ರೈಲು ನಿಲ್ದಾಣವನ್ನು ಕೂಡ ವಿಶ್ವ ದರ್ಜೆಗೆ ಏರಿಸಿ ಈಗ ನಿರ್ಮಾಣವನ್ನು ಮಾಡಲಾಗಿದೆ. ಈ ಮೊದಲು ಅಯೋಧ್ಯೆಯಲ್ಲಿ ಚಿಕ್ಕದಾದಂತಹ ರೈಲು ನಿಲ್ದಾಣ ಇತ್ತು. ಆದ್ರೆ ಈಗ ಅಯೋಧ್ಯೆಯಲ್ಲಿ ಭವ್ಯ ದಿವ್ಯ ರಾಮ ಮಂದಿರ ನಿರ್ಮಾಣ ಆಗಿರೋದ್ರಿಂದಾಗಿ ಪ್ರತಿನಿತ್ಯ ಸಾವಿರಾರು ಮಂದಿ ಭಕ್ತಾದಿಗಳು ರೈಲು ಮಾರ್ಗದ ಮೂಲಕವೇ ಅಯೋಧ್ಯೆಗೆ ಬರ್ತಾರೆ. ಅವರ ಅನುಕೂಲಕ್ಕಾಗಿಯೇ ಈಗ ಹೊಸ ರೈಲು ನಿಲ್ದಾಣವನ್ನ ನಿರ್ಮಾಣ ಮಾಡಲಾಗಿದೆ. ಈ ರೈಲು ನಿಲ್ದಾಣಕ್ಕೆ ಈಗ ಅಯೋಧ್ಯ ಧಾಮ್ ಜಂಕ್ಷನ್ ರೈಲು ನಿಲ್ದಾಣ ಅಂತೇಳಿ ನಾಮಕರಣವನ್ನು ಕೂಡ ಮಾಡಲಾಗಿದೆ. ಹೊಸ ರೈಲು ನಿಲ್ದಾಣ ಪ್ರತಿನಿತ್ಯ 50,000ದಿಂದ 1 ಲಕ್ಷ
ಪ್ರಯಾಣಿಕರನ್ನ ನಿರ್ವಹಿಸತಕ್ಕಂತ ಸಾಮರ್ಥ್ಯವನ್ನು ಹೊಂದಿದೆ. ಎಲ್ಲ ವಿಶ್ವ ದರ್ಜೆಯ ಸೌಲಭ್ಯಗಳನ್ನು ಕೂಡ ಹೊಂದಿದೆ. ಇಲ್ಲಿ ತಾವು ರಸ್ತೆಯ ಎರಡೂ ಬದಿನಲ್ಲೂ ಕೂಡ ಅಲ್ಲಲ್ಲೇ ವೇದಿಕೆಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಮತ್ತು ಕಲಾವಿದರುಗಳು ನೃತ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನೋಡಬಹುದು. ಈಗ ಅಯೋಧ್ಯೆಗೆ ಬಂದ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲನೇದಾಗಿ ಏರ್ಪೋರ್ಟ್ ನಿಂದ ರೈಲು ನಿಲ್ದಾಣಕ್ಕೆ ರೋಡ್ ಶೋ ಮೂಲಕ ಆಗಮಿಸ್ತಾರೆ. ರೈಲು ನಿಲ್ದಾಣವನ್ನ ಲೋಕಾರ್ಪಣೆಯನ್ನ ಮಾಡ್ತಾರೆ. ಅದಾದ ಬಳಿಕ ಮತ್ತೆ ಏರ್ಪೋರ್ಟ್ಗೆ ತೆರಳಿ ಏರ್ಪೋರ್ಟ್ ಅನ್ನು ಕೂಡ ಉದ್ಘಾಟನೆಯನ್ನ ಮಾಡ್ತಾರೆ. ಏರ್ಪೋರ್ಟ್ ನಲ್ಲೇನೆ ಒಂದು ಸಭಾ ಕಾರ್ಯಕ್ರಮ ಕೂಡ ಇದೆ. ಅಲ್ಲಿ 1 ಲಕ್ಷ ಜನರನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಷಣವನ್ನ ಮಾಡಲಿದ್ದಾರೆ. ಮುಖ್ಯವಾಗಿ ಏರ್ಪೋರ್ಟ್ ನ ಬಳಿನಲ್ಲೇ ಇವತ್ತು 15,700 ಕೋಟಿ ರೂಪಾಯಿ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ಉದ್ಘಾಟನೆಯನ್ನು ಕೂಡ ನೆರವೇರಿಸ್ತಾರೆ. ಅಯೋಧ್ಯೆಯಲ್ಲಿ ಹೊಸದಾಗಿ ಒಂದು ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಟೌನ್ಶಿಪ್ ನಲ್ಲಿ ಅಂತಾರಾಷ್ಟ್ರೀಯ ಭವನಗಳು ಜೊತೆಗೆ ವಿವಿಧ ರಾಜ್ಯಗಳ ಭವನಗಳನ್ನ ನಿರ್ಮಾಣವನ್ನ ಮಾಡಲಾಗುತ್ತೆ. ಜೊತೆಗೆ ಮಠ ಧರ್ಮಶಾಲೆಗಳನ್ನು ಕೂಡ ನಿರ್ಮಾಣವನ್ನ ಮಾಡಲಾಗುತ್ತೆ. ಇವಾಗ ಈ ಒಂದು ಮಠ ಧರ್ಮಶಾಲಾ ಮತ್ತು ರಾಜ್ಯಗಳ ಭವನವನ್ನು ನಿರ್ಮಾಣ ಮಾಡ್ಲಿಕ್ಕಾಗಿನೇ ಉತ್ತರ ಪ್ರದೇಶ ಸರ್ಕಾರ 2,100 ಕೋಟಿ ರೂಪಾಯಿ ಹಣವನ್ನು ಕೂಡ ಹೂಡಿಕೆಯನ್ನ ಮಾಡ್ತಾ ಇದೆ. ಜೊತೆಗೆ ಈ ಒಂದು ಹೆದ್ದಾರಿ ಎಲ್ಲವಕ್ಕೂ ಕೂಡ ರಾಮ್ ಪಥ, ಭಕ್ತಿ ಪಥ ಮತ್ತು ರಾಮ್ ಜನ್ಮಭೂಮಿ ಪಥ ಅನ್ನುವ ಹೆಸರುಗಳನ್ನು ಕೂಡ ಇಡಲಾಗಿದೆ. ಈಗ ನಾವು ಈ ಭಕ್ತಿ ಪಥದಲ್ಲಿ ಇದ್ದೇವೆ. ಈ ಭಕ್ತಿ ಪಥವನ್ನು ಕೂಡ ಪ್ರಧಾನಿ ಮೋದಿ ಅವರು ಇವತ್ತು ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಇಲ್ಲಿ ಈ ಬೈಪಾಸ್ ಅನ್ನು ಕೂಡ ಎರಡು ಕಡೆ ಈ ಸೂರ್ಯ ಕಂಬಗಳನ್ನು ಅಳವಡಿಸಿ ಅಲಂಕಾರವನ್ನು ಮಾಡಿರ್ತಕ್ಕಂಥದ್ದನ್ನ ನೋಡಬಹುದು. ಮುಂಬೈನ ಕಂಪನಿಯೊಂದು ಈ ರೀತಿ ಸೂರ್ಯ ಕಂಬಗಳನ್ನು ಅಳವಡಿಸಿದೆ. 30 ಅಡಿ ಎತ್ತರದವರೆಗೂ ಕೂಡ ಸೂರ್ಯ ಕಂಬಗಳನ್ನ ಅಳವಡಿಸಲಾಗಿದೆ. ಈ ಕಂಬಗಳ ಮೇಲ್ಭಾಗದಲ್ಲಿ ಸೂರ್ಯ ಲೈಟ್ ಅನ್ನ ಬಿಟ್ಟಂತ ಸಂದರ್ಭದಲ್ಲಿ ಸೂರ್ಯ ಪ್ರಜ್ವಲಿಸಿದಂತೆ ಬೆಳಗುವಂತ ರೀತಿಯಲ್ಲಿ ಕಂಬಗಳನ್ನ ವಿನ್ಯಾಸವನ್ನ ಮಾಡಲಾಗಿದೆ. ಈ ರೀತಿಯಾಗಿ ಈಗ ಅಯೋಧ್ಯೆಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇವೆ. ಮುಖ್ಯವಾಗಿ ಅಯೋಧ್ಯೆಯಲ್ಲಿ ಈ ಮೊದಲು ಕಿರಿದಾದಂತಹ ರಸ್ತೆಗಳಿದ್ವು. ಭಕ್ತಾದಿಗಳು ರಾಮ ಜನ್ಮಭೂಮಿಗೆ ಹೋಗ್ಲಿಕ್ಕೆ ಕಿರಿದಾದಂತ ರಸ್ತೆನಲ್ಲಿ ಹೋಗ್ಬೇಕಾಗಿತ್ತು. ಆದ್ರೀಗ ವಿಶಾಲವಾದಂತಹ ಕಾರಿಡಾರ್ ಅನ್ನ ನಿರ್ಮಾಣ ಮಾಡಲಾಗಿದೆ. ರಾಮಪಥ, ಭಕ್ತಿ ಪಥದ ಮೂಲಕ ಜನ ರಾಮ ಜನ್ಮ ಭೂಮಿಯನ್ನು ತಲುಪಿ ರಾಮ ಮಂದಿರದ ಗರ್ಭಗುಡಿನಲ್ಲಿ ಪ್ರತಿಷ್ಠಾಪನೆ ಆಗುವ ರಾಮ್ಲಲ್ಲನ ದರ್ಶನವನ್ನ ಮಾಡಬಹುದು. ಇನ್ನು ರೈಲು ನಿಲ್ದಾಣದಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ರಾಮ ಮಂದಿರ ಇದೆ. ಹೀಗಾಗಿ ರೈಲು ನಿಲ್ದಾಣದಿಂದ ಆಟೋಗಳ ಮೂಲಕ ಇಲ್ವೇ ನಡ್ಕೊಂಡೇನೆ ರಾಮ ಮಂದಿರವನ್ನ ಜನ ತಲುಪಿ ರಾಮ್ಲಲ್ಲನ ದರ್ಶನವನ್ನ ಪಡಿಬಹುದು. ಈ ಕಾರಣಕ್ಕಾಗಿನೇ ಈಗ ಎಲ್ಲ ಮೂಲ ಸೌಕರ್ಯಗಳನ್ನು ಅಯೋಧ್ಯೆಯಲ್ಲಿ ಕಲ್ಪಿಸಲಾಗ್ತಾ ಇದೆ. ಇನ್ನು 70 ಎಕರೆ ಜಾಗದಲ್ಲಿ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಕೂಡ ಸಾಕಷ್ಟು ಮೂಲ ಸೌಕರ್ಯಗಳನ್ನ ಭಕ್ತಾದಿಗಳಿಗಾಗಿ ಕಲ್ಪಿಸ್ತಾ ಇದೆ. ಮುಖ್ಯವಾಗಿ ಅಲ್ಲಿ ಬಂದಂತಹ ಎಲ್ಲಾ ಭಕ್ತಾದಿಗಳನ್ನು ಕೂಡ ದೈಹಿಕವಾಗಿ ತಪಾಸಣೆಯನ್ನ ಮಾಡಲಾಗುತ್ತೆ. ಮತ್ತೆ ಅವರ ಬ್ಯಾಗ್ ಗಳನ್ನ ಇಡ್ಲಿಕ್ಕೆ ಲಗೇಜ್ ಕೌಂಟರ್ ಗಳನ್ನು ಕೂಡ ಮಾಡಲಾಗ್ತಾ ಇದೆ. ಶೌಚಾಲಯದ ವ್ಯವಸ್ಥೆಯನ್ನು ಕೂಡ ಮಾಡಲಾಗ್ತಾ ಇದೆ. ಇದೇ ರೀತಿಯಾಗಿ ಬೇರೆ ಬೇರೆ ಮೂಲ ಸೌಕರ್ಯವನ್ನು ಕಲ್ಪಿಸ್ತಕ್ಕಂತ ಕೆಲಸ ಕೂಡ ಈಗ ಅಯೋಧ್ಯೆಯಲ್ಲಿ ನಡೆದಿದೆ. ಈಗ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮ ಮಂದಿರದ ಉದ್ಘಾಟನೆಗೂ ಮುಂಚಿತವಾಗಿಯೇ ಇವತ್ತು ಬಂದು ರೈಲು ನಿಲ್ದಾಣ, ವಿಮಾನ ನಿಲ್ದಾಣ ಮತ್ತು ರಸ್ತೆಗಳು, ಧರ್ಮಪಥ, ಭಕ್ತಿಪಥ ಇವುಗಳನ್ನು ಕೂಡ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ. ಇದಾದ ಬಳಿಕ ಜನವರಿ 22ಕ್ಕೆ ರಾಮ ಮಂದಿರವನ್ನು ಕೂಡ ಲೋಕಾರ್ಪಣೆ ಮಾಡಲಿದ್ದಾರೆ. ವಿಜಯ್, ಸೊ ಚಂದ್ರಮೋಹನ್, ಈಗ 22ನೇ ತಾರೀಕು ಏನು ಲೋಕಾರ್ಪಣೆ ಕಾರ್ಯಕ್ರಮ ಇದೆಯಲ್ಲ, ಅದರ ಒಂದು ಝಲಕ್ ಹೇಗಿರಬಹುದು, ಅವತ್ತಿನ ಸಂಭ್ರಮ ಅನ್ನೋದ್ರ ಒಂದು ಸಣ್ಣ ಝಲಕ್ ಇವತ್ತು ನೋಡ್ಲಿಕ್ಕೆ ಸಿಗ್ತಾ ಇದೆ ಅಂತ ಭಾವಿಸಬಹುದೇನೋ. ಜೊತೆಗೆ ರಾಮ ಮಂದಿರ ನಿರ್ಮಾಣಕ್ಕೂ ಪೂರ್ವದ ಅಯೋಧ್ಯೆ, ಈಗ ರಾಮ ಮಂದಿರ ನಿರ್ಮಾಣ ಆದ ನಂತರದ ಅಯೋಧ್ಯೆ ಹೇಗೆ ಕಂಡು ಬರ್ತಾ ಇದೆ, ಜನ ಏನ್ ಹೇಳ್ತಾರೆ ಈ ಬಗ್ಗೆ? ವಿಜಯ್, ಈಗ ಮುಖ್ಯವಾಗಿ 2019ರಲ್ಲಿ ಸುಪ್ರೀಂ ಕೋರ್ಟ್ ರಾಮ ಜನ್ಮಭೂಮಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಅಂತಿಮ ತೀರ್ಪನ್ನ ನೀಡುವ ಮೊದಲು ಅಯೋಧ್ಯೆಯಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳ ನಡೆದಿರಲಿಲ್ಲ. ಅಯೋಧ್ಯೆಯಲ್ಲಿ ಸಾಕಷ್ಟು ಹಿಂದುಳಿದಿತ್ತು. ಆದ್ರೀಗ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಕಳೆದ 3 ವರ್ಷದ ಅವಧಿಯಲ್ಲಿ ನಡೀತವೆ. ಉತ್ತರ ಪ್ರದೇಶ ಸರ್ಕಾರ 32,000 ಕೋಟಿ ರೂಪಾಯಿ ಹಣವನ್ನು ಅಯೋಧ್ಯೆಯ ಅಭಿವೃದ್ಧಿಗಾಗಿನೇ ಈಗಾಗಲೇ ಘೋಷಣೆ ಮಾಡಿ ಅಭಿವೃದ್ಧಿ ಕಾರ್ಯಗಳನ್ನ ಜಾರಿಗೊಳಿಸ್ತಾ ಇದೆ. ಜೊತೆಗೆ 2031ರ ಒಳಗಾಗಿನೇ ಸುಮಾರು 85,000 ಕೋಟಿ ರೂಪಾಯಿ ಹಣವನ್ನು ಕೂಡ ವೆಚ್ಚ ಮಾಡಿ ಅಯೋಧ್ಯೆಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನ ಅನುಷ್ಠಾನಗೊಳಿಸಲಾಗುತ್ತೆ. ಮುಖ್ಯವಾಗಿ ಅಯೋಧ್ಯೆಯಲ್ಲಿ ಹೊಸ ಮಾಸ್ಟರ್ ಪ್ಲಾನ್ ಅನ್ನ ಜಾರಿಗೊಳಿಸಲಾಗ್ತಾ ಇದೆ. ಈ ಮಾಸ್ಟರ್ ಪ್ಲಾನ್ ನ ಪ್ರಕಾರವೇ ಅಯೋಧ್ಯೆಯಲ್ಲಿ ಸುಮಾರು 25 ಕಿಲೋಮೀಟರ್ ದೂರದವರೆಗೂ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಲಿಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಅಂತಾರಾಷ್ಟ್ರೀಯ ಸಿಟಿಗೆ ಅನುಗುಣವಾಗಿಯೇ ಅಯೋಧ್ಯೆ ನಗರವನ್ನು ಕೂಡ ಅಭಿವೃದ್ಧಿ ಮಾಡಬೇಕು ಅನ್ನುವ ಪ್ಲಾನ್ ಅನ್ನ ಉತ್ತರ ಪ್ರದೇಶ ಸರ್ಕಾರ ಹಾಕೊಂಡಿದೆ. ಮುಖ್ಯವಾಗಿ ಅಂತಾರಾಷ್ಟ್ರೀಯ ನಗರಗಳಲ್ಲಿ ಏನೇನು ಸೌಲಭ್ಯಗಳು ಇರ್ತಾವೋ ಆ ಎಲ್ಲಾ ಸೌಲಭ್ಯಗಳು ಕೂಡ ಅಯೋಧ್ಯೆ ನಗರದಲ್ಲೂ ಕೂಡ ಲಭ್ಯವಾಗಬೇಕು ಅನ್ನೋ ಒಂದು ಪ್ಲಾನ್ ಅನ್ನು ಹಾಕೊಳ್ಳಲಾಗಿದೆ. ಅಯೋಧ್ಯೆಗೆ ಒಂದು ಶ್ರೀಮಂತ ಸಂಸ್ಕೃತಿಯ ಪರಂಪರೆ ಇದೆ, ಧಾರ್ಮಿಕ ಹಿನ್ನೆಲೆ ಇದೆ, ಪೌರಾಣಿಕ ಹಿನ್ನೆಲೆ ಇದೆ. ಈ ಸಾಂಸ್ಕೃತಿಕ ಪರಂಪರೆ ಜೊತೆಗೆ ಆಧುನಿಕತೆ ಎರಡನ್ನೂ ಕೂಡ ಅಳವಡಿಸಿಕೊಂಡೇನೆ ಎರಡನ್ನೂ ಕೂಡ ಉಳಿಸಿ ಬೆಳೆಸಿಕೊಂಡು ಹೋಗುವಂತ ನಿಟ್ಟಿನಲ್ಲಿ ಅಯೋಧ್ಯೆ ನಗರವನ್ನ
ಅಭಿವೃದ್ಧಿ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗ ಉತ್ತರ ಪ್ರದೇಶ ಸರ್ಕಾರ ಪ್ಲಾನ್ ಅನ್ನು ಹಾಕೊಂಡಿದೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬೈಪಾಸ್ ನ ಮೂಲಕವೇ ಅಯೋಧ್ಯೆ ನಗರವನ್ನ ಪ್ರವೇಶವನ್ನ ಮಾಡಲಿದ್ದಾರೆ. ಈಗಾಗಲೇ ಪೊಲೀಸರ ವಾಹನಗಳು ಕೂಡ ಈ ಬೈಪಾಸ್ ನಲ್ಲಿ ಆಗಮಿಸ್ತವೆ. ಇಲ್ಲಿ ತಾವು ಕೂಡ ನೋಡಬಹುದು, ಬೈಪಾಸ್ ನ ಎರಡೂ ಭಾಗದಲ್ಲೂ ಕೂಡ ಜನ ಸೇರಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಹೂಮಳೆಯ ಸ್ವಾಗತವನ್ನು ಕೋರ್ಲಿಕ್ಕೂ ಕೂಡ ಈಗ ಜನ ಸಜ್ಜಾಗಿದ್ದಾರೆ. ಇಲ್ಲಿ ಜನರು ತಮ್ಮ ಕೈಯಲ್ಲಿ ಹೂವನ್ನ ಹಿಡ್ಕೊಂಡು ಈಗ ಮೋದಿ ಅವರ ಸ್ವಾಗತಕ್ಕಾಗಿನೇ ಸಜ್ಜಾಗಿದ್ದಾರೆ. ಆಲ್ರೆಡಿ ಸಂಪರ್ಕದಲ್ಲಿರಿ ಚಂದ್ರಮೋಹನ್, ಮತ್ತೆ ಮಾತಾಡಿಸ್ತೀನಿ. ಓಕೆ ವಿಜಯ್, ಈಗ ಪ್ರಧಾನಿ ಮೋದಿ ಅವರು ಅಯೋಧ್ಯೆ ಮತ್ತು ಗೋರಖ್ಪುರ ಬೈಪಾಸ್ಗೆ ಆಗಮಿಸಿದ್ದಾರೆ. ಇನ್ನು ರಾಮ ಜನ್ಮ ಭೂಮಿಯಿಂದ ಕೇವಲ 3-4 ಕಿಲೋಮೀಟರ್ ದೂರದಲ್ಲಿ ಅಷ್ಟೇನೆ ಪ್ರಧಾನಿ ಮೋದಿ ಅವರು ಇದ್ದಾರೆ. ಇಲ್ಲಿಂದ 3-4 ಕಿಲೋಮೀಟರ್ ದೂರದಲ್ಲಿ ಅಯೋಧ್ಯೆಯ ರೈಲು ನಿಲ್ದಾಣ ಇದೆ. ಈ ರೈಲು ನಿಲ್ದಾಣವನ್ನು ಈಗ ಪ್ರಧಾನಿ ಮೋದಿ ಅವರು ಇನ್ನು 4-5 ನಿಮಿಷಗಳಲ್ಲಿ ತಲುಪ್ತಿದ್ದಾರೆ. ಇಲ್ಲಿ ಜನ ಹೂವಿನ ಸ್ವಾಗತವನ್ನ ಪ್ರಧಾನಿ ಮೋದಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಈಗ ತಾವು ನೇರ ನ್ಯೂಸ್ ಫಸ್ಟ್ ನಲ್ಲಿ ನೇರ ದೃಶ್ಯವನ್ನು ನೋಡ್ತಾ ಇದ್ದೀರಾ. ಮೋದಿ ಅವರು ತಮ್ಮ ಕಾರ್ನ ಹೊರಭಾಗದಲ್ಲಿ ನಿಂತು ಜನರತ್ತ ಕೈ ಪ್ರಧಾನಿ ಮೋದಿ ಅವರು ಹಾದು ಹೋಗ್ತಾ ಇರ್ತಕ್ಕಂಥ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಾ. ಅಯೋಧ್ಯೆ ಅಂತ ಇನ್ನು 3-4 ಕಿಲೋಮೀಟರ್ ದೂರದಲ್ಲಷ್ಟೇ ಪ್ರಧಾನಿ ಮೋದಿ ಅವರು ಇದ್ದಾರೆ. ಈಗ ಇಲ್ಲಿಂದ ಮುಂದೆ ಲತಾ ಮಂಗೇಶ್ಕರ್ ಚೌಕ ಇದೆ. ಲತಾ ಮಂಗೇಶ್ಕರ್ ಚೌಕದ ಮೂಲಕ ಪ್ರಧಾನಿ ಮೋದಿ ಅವರು ಅಯೋಧ್ಯೆ ನಗರವನ್ನ ಪ್ರವೇಶವನ್ನ ಮಾಡಲಿದ್ದಾರೆ. ಇನ್ನು ಅಯೋಧ್ಯೆ ರೈಲು ನಿಲ್ದಾಣವನ್ನು ತಲುಪಿ ಅಲ್ಲಿ ಅಯೋಧ್ಯೆಯ ರೈಲು ನಿಲ್ದಾಣವನ್ನು ಪ್ರಧಾನಿ ಮೋದಿ ಲೋಕಾರ್ಪಣೆಯನ್ನ ಮಾಡಲಿದ್ದಾರೆ. ಈಗ ಈ ಒಂದು ಬೈಪಾಸ್ ನಲ್ಲಿ ಎರಡು ಕಡೆ ಕೂಡ ಪ್ರಧಾನಿ ಮೋದಿ ಅವರು ನೋಡ್ಲಿಕ್ಕೆ ಹೋಗನೆ ಸಾವಿರಾರು ಜನ ಸೇರಿದ್ದಾರೆ. ಜನರೆಲ್ಲರೂ ಕೂಡ ಮೋದಿ ಅವರ ವಾಹನದ ಕಡೆ ಓಡಾಡ್ತಾ ಇರ್ತಕ್ಕಂಥ ದೃಶ್ಯವನ್ನು ಕೂಡ ನೋಡಬಹುದು. ಈಗ ರಸ್ತೆಯ ಆ ಬದಿನಲ್ಲಿ ಜನರು ಮೋದಿ ಅವ್ರನ್ನ ಮತ್ತೊಮ್ಮೆ ಕಣ್ತುಂಬಿಕೊಳ್ಳಿಕ್ಕೋಸ್ಕರನೇ ಮೋದಿ ಅವರ ಕಾರ್ನತ್ತ ಓಡೋಗ್ತಾ ಇದ್ದಾರೆ. ಇಲ್ಲಿ ಉತ್ತರ ಪ್ರದೇಶದ ಇಬ್ಬರು ಡಿಸಿಎಂಗಳು ಕೂಡ ಈ ಕಾರ್ನಲ್ಲಿ ಹೋಗ್ತಾ ಇದ್ದಾರೆ. ಕೇಶವ್ ಪ್ರಸಾದ್ ಮೌರ್ಯ ಸೇರಿದಂತೆ ಇಬ್ಬರು ಡಿಸಿಎಂಗಳು ಮೋದಿ ಅವರ ಹಿಂಭಾಗದ ಕಾರ್ನಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.